ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಆಳ್ವಾಸ್ ಐತಿಹಾಸಿಕ ಸಾಧನೆಯನ್ನು ಮಾಡಿದೆ. ಮೂಡಬಿದರೆಯ ಆಳ್ವಾಸ್ ಶಿಕ್ಷಣ ಸಂಸ್ಥೆ ಅದ್ವಿತೀಯ ಸಾಧನೆ ಮಾಡಿದೆ. ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಬಂದಿದ್ದಾರೆ. ಆಳ್ವಾಸ್ ನೀವೆಲ್ಲರೂ ಕೇಳಿರ್ತೀರಿ, ಬಹಳ ದೊಡ್ಡ ಸಂಸ್ಥೆ, ಬಹಳಷ್ಟು ಜನ ಸ್ಟೂಡೆಂಟ್ಸ್ ಅಂದರೆ ಸಾವಿರಾರು ಜನ ವಿದ್ಯಾರ್ಥಿಗಳಲ್ಲಿ ಓದ್ತಾ ಇದ್ದಾರೆ. ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಬಂದಿದ್ದಾರೆ. ವಿಜ್ಞಾನ ವಿಭಾಗದಲ್ಲಿ ಆಳ್ವಾಸ್ ವಿದ್ಯಾರ್ಥಿ ದ್ವಿತೀಯ ರ್ಯಾಂಕ್ ಅನ್ನು ಪಡ್ಕೊಂಡಿದ್ದಾರೆ. ಆಳ್ವಾಸ್ ಪದವಿ ಪೂರ್ವ ಕಾಲೇಜಿನ 95 ವಿದ್ಯಾರ್ಥಿಗಳು ಟಾಪ್ 10 ರ್ಯಾಂಕ್ಗಳನ್ನು ಪಡ್ಕೊಂಡಿದ್ದಾರೆ. ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ದಿಶಾ 600ಕ್ಕೆ 600 ಅಂಕವನ್ನು ಗಳಿಸಿದ್ದಾರೆ. ವಿಜ್ಞಾನ ವಿಭಾಗದ ರಕ್ಷಿತಾ 598 ಅಂಕ ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನದಲ್ಲಿದ್ದಾರೆ. 95ಕ್ಕಿಂತ ಹೆಚ್ಚು ಅಂಕ ಪಡೆದಿರುವಂತಹ 687 ವಿದ್ಯಾರ್ಥಿಗಳು ಆಳ್ವಾಸಲ್ಲೇ ಇದ್ದಾರೆ. 90ಕ್ಕಿಂತ ಹೆಚ್ಚು ಅಂಕ ಪಡೆದಿರುವಂತಹ 1557 ವಿದ್ಯಾರ್ಥಿಗಳಿದ್ದಾರೆ. ಆಳ್ವಾಸ್ ವಿದ್ಯಾರ್ಥಿಗಳ ಸಾಧನೆಗೆ ಸಂಸ್ಥಾಪಕ ಮೋಹನ್ ಆಳ್ವಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಕಾಮರ್ಸ್ ವಿಭಾಗದ ದಿಶಾ ಸಾಧನೆಯನ್ನ ಮೋಹನ್ ಆಳ್ವಾ ಶ್ಲಾಘಿಸಿದರು. ದ್ವಿತೀಯ ಪಿಯು ಪರೀಕ್ಷೆಯಲ್ಲಿ ಆಳ್ವಾಸ್ ಐತಿಹಾಸಿಕ ಸಾಧನೆಯನ್ನ ಮಾಡಿದೆ. ಇದ್ದಾಗಲೂ ಕೂಡ ಆಳ್ವಾಸ್ ಪದವಿ ಪೂರ್ವ ಕಾಲೇಜು ಒಂದು ಐತಿಹಾಸಿಕ ಸಾಧನೆಯನ್ನು ಮಾಡಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಅನ್ನು ಪಡೆದದ್ದು, 600ಕ್ಕೆ 600 ಅಂಕ ಬಂದದ್ದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ವಿಜ್ಞಾನ ವಿಭಾಗದಲ್ಲೂ ಆಳ್ವಾಸನ ವಿದ್ಯಾರ್ಥಿ ದ್ವಿತೀಯ ರ್ಯಾಂಕ್ ಅನ್ನು ಕುಮಾರಿ ದಿಶಾ ಪೂಜಾರಿ ಅವರು ನಮ್ಮ ಒಂದು ವಿದ್ಯಾಸಂಸ್ಥೆಯ ಹೆಮ್ಮೆಯ ಒಂದು ವಿದ್ಯಾರ್ಥಿನಿ. ಈ ವರ್ಷದ ಅತ್ಯುತ್ತಮವಂತ ಸಾಧನೆ ಅವಳು ಮಾಡಿದ್ದಾಳೆ. ಪದವಿ ಪೂರ್ವ ಶಿಕ್ಷಣದಲ್ಲಿ 600ರಲ್ಲಿ 600 ಮಾರ್ಕ್ ತೆಗೆಯುವುದು ಅಂತ ಹೇಳಿದ್ರೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ರಾಜ್ಯದಲ್ಲಿ ಇವತ್ತು ಅವಳು ವಾಣಿಜ್ಯ ವಿಭಾಗದಲ್ಲಿ 600ರಲ್ಲಿ 600 ಮಾರ್ಕ್ ಬಂದು ರಾಜ್ಯದಲ್ಲಿ ಪ್ರಥಮ ಸ್ಥಾನ ಬಂದದ್ದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಇದರ ಜೊತೆಯಲ್ಲಿ ಅವಳ ಇಡೀ ವಿದ್ಯಾಭ್ಯಾಸವನ್ನು ಗಮನಿಸುವಾಗ ಮತ್ತು ಈ ಸಲದ ಎಕ್ಸಾಮ್ ಅನ್ನು ಗಮನಿಸುವಾಗ ಅವಳ ಒಂದು ಜನ್ಮ ಕೊಟ್ಟಂತ ತಾಯಿಯ ಒಂದು ಬಹಳ ದೊಡ್ಡ ಸಮಸ್ಯೆ, ಆರೋಗ್ಯ ಸಮಸ್ಯೆ ಅವಳಿಗಿತ್ತು. ಇಂಥ ಸಂದರ್ಭದಲ್ಲಿ ಎಕ್ಸಾಮ್ ನಡೀತಾ ಇರುವಾಗ 3 ಪೇಪರ್ ಆದ ಮೇಲೆ ಅವರ ತಾಯಿ ದೇವರ ಪಾದವನ್ನು ಸೇರಿದರು. ಹಾಗೆ ಆಗುವಾಗಲೂ ಅವಳು ಧೃತಿ ಕೆಡದೆ ಬಹಳಷ್ಟು ಹೋರಾಟ ಮನೋಭಾವ, ಒಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಅನ್ನು ಇಟ್ಕೊಂಡು ಅವಳು ಮಾಡಿದ ಹೋರಾಟ, ಅದರಿಂದಾಗಿ ಮುಂದಿನ ಅದು ಇಂಗ್ಲೀಷ್ ಇರ್ಬೋದು, ಯಾವುದೇ ಸಬ್ಜೆಕ್ಟ್ನಲ್ಲಿ ಅವಳಿಗೆ ಆಮೇಲೆ ಪುನಃ 100ಕ್ಕೆ 100 ಮಾರ್ಕ್ ಬಂದು 6 ಸಬ್ಜೆಕ್ಟಲ್ಲೂ 100ಕ್ಕೆ 100 ಮಾರ್ಕ್ ಬಂದು ಇವತ್ತು 600ಕ್ಕೆ 600 ಮಾರ್ಕ್ ಬಂದು ಅವಳು ಒಂದು ನಮ್ಮ ಒಂದು ಅದ್ಭುತವಾದಂತಹ ಸಾಧನೆ ಮಾಡಿದಕ್ಕೆ ನನಗೆ. ಮೈ ನೇಮ್ ಇಸ್ ದಿಶಾ. ನಾನು ಆಳ್ವಾಸ್ PU ಕಾಲೇಜಲ್ಲಿ ಓದ್ತಾ ಇದ್ದೆ ಆ್ಯಂಡ್ ಈ ಸತಿ ಫಸ್ಟ್ ರ್ಯಾಂಕ್ ಸಿಕ್ಕಿದೆ. ತುಂಬ ಖುಷಿ ಆಗ್ತಿದೆ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಮೈ ಕಾಲೇಜ್ ಅಂತ ಹೇಳ್ಬೋದು. ಐ ವಾಸ್ ಅ ಸ್ಟೂಡೆಂಟ್ ಹೂ ಗಾಟ್ 94% ಇನ್ ಹರ್ SSLC ಅಂತ ಹೇಳ್ಬೋದು. 94% ಇಂದ 100% ತನಕ ಬರೋ ಜರ್ನಿಯಲ್ಲಿ ಮೈ ಕಾಲೇಜ್ ಹೆಲ್ಪ್ ಮಿ ಅ ಲಾಟ್ ಅಂತ ಹೇಳ್ಬೋದು. ಮೈ ಲೆಕ್ಚರರ್ಸ್ ಆರ್ ವೆರಿ ಫ್ರೆಂಡ್ಲಿ. ಎಷ್ಟು ಸತಿ ಒಂದು ಡೌಟ್ನ ಕೇಳಿದ್ರು ಅಷ್ಟು ಸತಿ ಸಾಲ್ವ್ ಮಾಡಿಸ್ತಿದ್ರು. ಆ್ಯಂಡ್ ಬೀಯಿಂಗ್ ಅ ಲೋಕಲೈಟ್ ಇಟ್ ಈಸ್ ಅ ಲಿಟಲ್ ಡಿಫಿಕಲ್ಟ್, ಯಾಕಂದರೆ ನಿಮಗೆ ಇಲ್ಲಿ ಕರೆದ ತಕ್ಷಣ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಆ್ಯಂಡ್ ವಿ ಹ್ಯಾವ್ ಟು ಟ್ರಾವೆಲ್ ಅ ಲಾಟ್ ವೆನ್ ಯು ಆರ್ ಅ ಲೋಕಲೈಟ್. ಸೊ ಲೋಕಲೈಟ್ ಆಗಿದ್ದು ದೇ ಹೆಲ್ಪ್ ಮಿ ಅ ಲಾಟ್ ಅಂತ ಹೇಳ್ಬೋದು. ಲೆಕ್ಚರರ್ಸ್ ದೇ ಯೂಸ್ ಟು ಮ್ಯಾನೇಜ್ ಎವ್ರಿಥಿಂಗ್. ಸ್ಟಡಿ ಅವರ್ಸ್ ಇರ್ತಿದ್ರು, ರೆಗ್ಯುಲರ್ ಎಕ್ಸಾಮ್ಸ್ ಇರ್ತಿದ್ರು, ಸಿಲೆಬಸ್ ವಾಸ್ ಕಂಪ್ಲೀಟೆಡ್ ವೆರಿ ಅರ್ಲಿ ಅಂತ ಹೇಳ್ಬೋದು. ಮೈ ನೇಮ್ ಇಸ್ ದಿಶಾ. ನಾನು ಆಳ್ವಾಸ್ PU ಕಾಲೇಜಲ್ಲಿ ಓದ್ತಾ ಇದ್ದೆ ಆ್ಯಂಡ್ ಈ ಸತಿ ಫಸ್ಟ್ ರ್ಯಾಂಕ್ ಸಿಕ್ಕಿದೆ. ತುಂಬ ಖುಷಿ ಆಗ್ತಿದೆ. I am very grateful for. My name is Rakshita. I am from Lakshmishwar, Gadag district. I scored 598 in science. So ನಾನು ಆಳ್ವಾಸ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇಲ್ಲಿ ಲರ್ನಿಂಗ್ ಎನ್ವಿರಾನ್ಮೆಂಟ್ ಇರುತ್ತೆ. ಸೊ ಇಲ್ಲಿ ಮಾಡೋಂಥ ಸ್ಟಡಿ ಅವರ್ಸ್ ಆಗಿರ್ಬೋದು, ಆಮೇಲೆ ಇವ್ರು ಕೊಡೋಂಥ ಟೆಸ್ಟ್ ಆಗಿರ್ಬೋದು, ಕನ್ಸಿಸ್ಟೆಂಟ್ ಆಗಿ ಸ್ಟಡಿ ಮಾಡಿಸೋದಾಗಿರ್ಬೋದು, ನಮ್ಮ ಸ್ಕೋರಿಗೆ ಹೆಲ್ಪ್ ಮಾಡೋಕ್ಕೆ ಇವು ಮೇನ್ ರೀಸನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನಾನು ನಮ್ಮ ಬಿಲೌಡ್ ಚೇರ್ಮನ್ ಆದಂಥ ಮೋಹನ್ ಆಳ್ವಾ ಸರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಂಗೆ ಸಪೋರ್ಟ್ ಮಾಡಿದಂಥ ಟೀಚರ್ಸ್, SW ಹಾಸ್ಟೆಲ್ ಒಳಗ ಆಗಿರ್ಬೋದು, ವಾರ್ಡನ್ಸ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ನಾವು ಹೇಳ್ಬೇಕು ಅಂತಂದ್ರೆ ಹೇಗೆ ಸ್ಟಡಿ ಮಾಡೋದು ಏನ್ ಫುಲ್ 18 hours 16 hours ಸ್ಟಡಿ ಮಾಡ್ಬೇಕಂತ ಏನಿಲ್ಲ. ನಾವು ಓದೋ ಟೈಮಲ್ಲಿ ಕರೆಕ್ಟ್ ಆಗಿ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿದ್ರೆ ಸೊ ಕರೆಕ್ಟ್ ಆಗಿ ಓದ್ಬೋದು ಅಂತ. ಮೈ ನೇಮ್ ಇಸ್ ರಕ್ಷಿತಾ. ಐ ಆಮ್ ಫ್ರಮ್ ಲಕ್ಷ್ಮೇಶ್ವರ್, ಗದಗ್ ಡಿಸ್ಟ್ರಿಕ್ಟ್. ಐ ಸ್ಕೋರ್ಡ್ 598 ಇನ್ ಸೈನ್ಸ್. ಸೊ ನಾನು ಆಳ್ವಾಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಇಲ್ಲಿ ಲರ್ನಿಂಗ್ ಎನ್ವಿರಾನ್ಮೆಂಟ್ ಇರುತ್ತೆ. ಸೊ ಇಲ್ಲಿ
ಮಾಡೋಂಥ ಸ್ಟಡಿ ಅವರ್ಸ್ ಆಗಿರ್ಬೋದು, ಆಮೇಲೆ ಇವ್ರು ಕೊಡೋಂಥ ಟೆಸ್ಟ್ ಆಗಿರ್ಬೋದು, ಕನ್ಸಿಸ್ಟೆಂಟ್ ಆಗಿ ಸ್ಟಡಿ ಮಾಡಿಸೋದಾಗಿರ್ಬೋದು, ನಮ್ಮ